ತಾಲೂಕು ಮಟ್ಟದ ಒಂದು ಪ್ರತಿಭಾ ಕಾರಂಜಿ ನಮ್ಮ ಸುಳ್ಯ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮತ್ತು ಶಿಕ್ಷಣ ಇಲಾಖೆ ಹಾಗೆ ಶಿಕ್ಷಣಾಧಿಕಾರಿಯವರ ಕಚೇರಿ ಮತ್ತು ಸಂಪನ್ಮೂಲ ಸಮನ್ವಯ ಅಧಿಕಾರಿಗಳ ಕಚೇರಿ ಹಾಗೆ ಇದರ ಜೊತೆಯಲ್ಲಿ ಇವತ್ತು ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಜಾಲ್ಸೂರಿನ ವಿವೇಕಾನಂದ ವಿದ್ಯಾಸಂಸ್ಥೆಗಳು ವಿನೋಬನಗರ ಇಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದ ಹೇಗೆ ಸರ್ ರೂಪರೇಷೆ ಹೇಗೆ? ನಾವು ಕೂಡ ಬೆಳಗ್ಗೆ ಇದರ ಉದ್ಘಾಟ ಸಮಾರಂಭ ಮತ್ತು ಒಂದಷ್ಟು ಹೊತ್ತು ಅಲ್ಲಿ ನಾವು ಕೂಡ ಭಾಗವಹಿಸಿದ್ದೇವೆ. ನಮ್ಮ ಸುದ್ದಿ ಬಳಗ ತಾವು ಗಮನಿಸ್ತಾ ಇದ್ದೀರಿ ಸ್ಪರ್ಧೆಗಳು ನಡೀತಾ ಇರುವಂತದ್ದನ್ನು. ಈ ಪ್ರತಿಭಾ ಕಾರಂಜಿ ಅಂತಂದ್ರೆ ಅದು ಮಕ್ಕಳ ಪಾಲಿಗೆ ಒಂದು ಸಾಂಸ್ಕೃತಿಕ ಹಬ್ಬ. ಏನು ಕೇರಳದ ಕಲೋತ್ಸವಗಳು ಅನೇಕ ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇತ್ತು. ಒಂದು ರೀತಿಯಲ್ಲಿ ಅದರಿಂದ ಪ್ರೇರಿತವಾಗಿ ಕರ್ನಾಟಕ ಸರ್ಕಾರ ಕೂಡ ಅನೇಕ ವರ್ಷಗಳಿಂದ ಈ ಒಂದು ಪ್ರತಿಭಾ ಕಾರಂಜಿಯನ್ನು ನಡೆಸಿಕೊಂಡು ಬರ್ತಾ ಇದೆ. ಆದರೆ ಮೊದಲಿನ ಸ್ವರೂಪ ಈ ಕೊರೋನಾ ನಂತರ ಸ್ವಲ್ಪ ಬದಲಾವಣೆ ಆಗಿದೆ. ಮೊದಲಿದ್ದ ಸ್ಪರ್ಧೆಗಳಿರ್ಬೋದು ಒಂದಷ್ಟು ಬದಲಾವಣೆ ಆಗಿದ್ರು ಕೂಡ ಈ ಒಂದು ಸ್ಪರ್ಧೆ ವಿದ್ಯಾರ್ಥಿಗಳಲ್ಲಿ ತುಂಬಾ ಉತ್ಸಾಹವನ್ನು ತರ್ತದೆ. ಮತ್ತು ಇವತ್ತು ಇಂಥ ಪ್ರತಿಭಾ ಕಾರಂಜಿಯಲ್ಲಿ ಬೆಳೆದಂತಹ ವಿದ್ಯಾರ್ಥಿಗಳು ಆ ಬಳಿಕ ಒಳ್ಳೆಯ ಪ್ರತಿಭೆಗಳಾಗಿ ಬೇರೆ ಬೇರೆ ಗಾಯನ ಪ್ರತಿಭೆ ಇರ್ಬೋದು, ನೃತ್ಯ ಪ್ರತಿಭೆ ಇರ್ಬೋದು, ಇನ್ನಿತರ ಪ್ರತಿಭೆಗಳಾಗಿ ತಾವು ಗಮನಿಸ್ತಾ ಇದ್ದೀರಿ, ರಂಗೋಲಿ ಬಿಡಿಸಿದಂಥದ್ದನ್ನು. ಹೀಗೆ ಅವರಲ್ಲಿರುವಂತಹ ಒಂದು ಪ್ರತಿಭೆ ಹೊರಹೊಮ್ಮಿಸಲಿಕ್ಕೆ ಇದೊಂದು ವೇದಿಕೆ. ಇದು ತಾಲೂಕು ಮಟ್ಟದ ಒಂದು ಕಾರ್ಯಕ್ರಮ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ಇಂದು ಮತ್ತು ನಾಳೆ ನಡೀಲಿಕ್ಕಿದೆ. 8 ವೇದಿಕೆಗಳಲ್ಲಿ ಸುಮಾರು ಸ್ಪರ್ಧೆಗಳು ನಡೀತಾ ಇವೆ. ಬೆಳಗಿಂದಲೂ ಕೂಡ ಅತ್ಯಂತ ಅಚ್ಚುಕಟ್ಟು ವ್ಯವಸ್ಥೆ ಅಲ್ಲಿ ಆಗ್ತಾ ಇದೆ. ತಾಲೂಕಿನ ಬೇರೆ ಬೇರೆ ಶಾಲೆಗಳಿಂದ ನೂರಾರು ಮಂದಿ ವಿದ್ಯಾರ್ಥಿಗಳು, ಶಿಕ್ಷಕರು, ನಿರ್ಣಾಯಕರು, ಪೋಷಕರು ಮತ್ತು ಪ್ರೇಕ್ಷಕರು ಇವರೆಲ್ಲರೂ ಕೂಡ ಭಾಗವಹಿಸುವ ಕಾರಣದಿಂದ ಆ ಒಂದು ಅಡ್ಕಾರಿನ ಆ ವಿನೋಬನಗರ ಒಂದು ಶಿಕ್ಷಣ ಸಂಸ್ಥೆಯ ಪರಿಸರ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣದಲ್ಲಿದೆ. ಎಸ್ ಸರ್, ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ವರದಿಗಾರರಾದಂಥ ವಿನಯ್ ಜಾಲ್ಸೂರ್ ಅವರು ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ವಿನಯ್ ಅವರೇ ನಮಸ್ತೆ. ನಮಸ್ತೆ ಸೋನಾ. ಹೇಳಿ, ಇವತ್ತು ಪ್ರತಿಭಾ ಕಾರಂಜಿ ನಡೀತಾ ಇದೆ ನಿಮ್ಮ ಏರಿಯಾದಲ್ಲಿ, ಹೇಗೆ ನಡೀತಾ ಉಂಟು? ಯಾವ ರೀತಿಯ ಸ್ಪಂದನೆ? 2 ದಿನದ ಕಾರ್ಯಕ್ರಮ ಇವತ್ತೀಗ ಬೆಳಿಗ್ಗೆ ಆರಂಭಗೊಂಡಿದೆ. ಓಕೆ. ಅಂದ್ರೆ ಬೆಳಿಗ್ಗೆ ನಮ್ಮ ಶಾಸಕರಾದ ಭಾಗೀರಥಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಅಂದ್ರೆ ಅದರಲ್ಲೂ ವಿಶೇಷವಾಗಿ ಶಾಸಕರು ತಮ್ಮ ಭಾಷಣದಲ್ಲಿ ವೇದಿಕೆಯಲ್ಲಿ ತಮ್ಮ ಭಾಷಣ ಮಾಡ್ತಾ ಇರುವಾಗ ಒಂದು ಕೊನೆಯಲ್ಲಿ ಒಂದು ಲಾವಣಿ ಹಾಡಿಗೆ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅವರು ಯುವಜನ ಮೇಳದಿಂದ ಬಂದವರು, ಅದಕ್ಕಾಗಿ. ಹೌದೌದು, ಉತ್ತಮ ರೀತಿಯಲ್ಲಿ ಅದನ್ನು ಹಾಡಿದ್ದಾರೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಸುಮಾರು 710 ವಿದ್ಯಾರ್ಥಿಗಳು ಇವತ್ತು ಮತ್ತು ನಾಳೆ ಭಾಗವಹಿಸ್ತಾ ಇದ್ದಾರೆ. ಒಟ್ಟು 8 ವೇದಿಕೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಬಹಳಷ್ಟು ಒಂದು ಅಚ್ಚುಕಟ್ಟಾಗಿ ವಿವೇಕಾನಂದ ವಿದ್ಯಾಸಂಸ್ಥೆಯವರು ಇದನ್ನು ಆಯೋಜನೆ ಮಾಡಿದ್ದಾರೆ. ಇದಕ್ಕಾಗಿ ಅವರಿಗೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಇವತ್ತು ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಜಾಲ್ಸೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ತಿರುಮಲೇಶ್ವರಿ ಅವರು ಅಧ್ಯಕ್ಷತೆ ವಹಿಸಿದ್ರು. ಅದೇ ರೀತಿ ತಹಶೀಲ್ದಾರ್ ಮಂಜುಳಾ ಅವರು ಇದ್ರು. ಅದೇ ರೀತಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಶ್ರೀಮತಿ ಶೀತಲ್ ಯುಕೆ ಅವರಿದ್ರು. ಆನಂತರ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಸದಾನಂದ ಮಹೋದಯ ಅವರಿದ್ರು ಅಧ್ಯಕ್ಷರಾದ. ಅದೇ ರೀತಿ ನಮ್ಮ ಸುಳ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವ ಚಂದ್ರಶೇಖರ ಪೇರಾಲು ಅವರು, ವಿವೇಕಾನಂದ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವ ನಾ ಸೀತಾರಾಮರವರು, ಅದೇ ರೀತಿ ವಿದ್ಯಾಸಂಸ್ಥೆಯ ಸಂಚಾಲಕರಾದ ಡಾಕ್ಟರ್ ಗೋಪಾಲಕೃಷ್ಣ ಭಟ್ ಅವರು, ಸಂಸ್ಥೆಯ ಕೋಶಾಧಿಕಾರಿಯಾದ ಸುಧಾಕರ ಕಾಮತ್ ಅವರು, ಕನಕಮಂದಿರ ಸಹಕಾರಿ ಸಂಘದ ಅಧ್ಯಕ್ಷರಾದ ನಾರಾಯಣ ಬೊಮ್ಮೇಟಿ ಅವರು, ಅದೇ ರೀತಿ ಜಾಲ್ಸೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷೆಯಾದ ತಿರುಮಲೇಶ್ವರಿ ಅರ್ಬಡ್ಕ ಅವರು, ಪಂಚಾಯತ್ ಸದಸ್ಯರ ಮೆಂಬರ್ ಆಗಿರುವ ಲೀಲಾವತಿ ಅವರು, ದೈಹಿಕ ಶಿಕ್ಷಣ ಪರಿವೀಕ್ಷಕಿ ಆಶಾ ನಾಯಕರವರು, ಅದೇ ರೀತಿ ತಾಲೂಕು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಅಂದ್ರೆ ಪದಾಧಿಕಾರಿಗಳೆಲ್ಲರೂ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ರು. ಅದೇ ರೀತಿ ನಮ್ಮ ವಿದ್ಯಾಸಂಸ್ಥೆಯ ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯರಾದ ಜಯಪ್ರಸಾದ್ ಅವರಿದ್ರು. ಅದೇ ರೀತಿ ಪ್ರೌಢಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯರಾದ ಇವರಿದ್ರು, ಗಿರೀಶ್ ಕುಮಾರ್ ಅವರಿದ್ರು. ಓಕೆ, ಧನ್ಯವಾದಗಳು ಮಾಹಿತಿಗಾಗಿ. ನಾಳೆ ದಿವಸ ಕೂಡ ಅಲ್ಲಿ ಕಾರ್ಯಕ್ರಮ ನಡೀತದೆ ಅಲ್ಲ? ಓಕೆ, ಧನ್ಯವಾದಗಳು, ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಒಂದು ವಿಶೇಷವಾಗಿ ಈ ಬದಲಾವಣೆ ಅಂತಂದ್ರೆ ಹೇಗೆ ಸ್ಪೋರ್ಟ್ಸ್ ಈವೆಂಟ್ ಕ್ರೀಡಾಕೂಟಗಳು ನಡೀತಾ ಇಲ್ಲ, ಅದೇ ರೀತಿಯಲ್ಲಿ ಆ ಸ್ಪರ್ಧೆ ಆದ ಕೆಲವೇ ಹೊತ್ತಿನಲ್ಲಿ ಬಹುಮಾನವನ್ನು ಘೋಷಿಸಿ ಅವರಿಗೆ ಬಹುಮಾನವನ್ನು ನೀಡುವಂತಹ ಒಂದು ಪ್ರಕ್ರಿಯೆ ಕೂಡ ಈ ಸಲದಿಂದ ಜಾರಿಗೆ ಬಂದಿರುವಂಥದ್ದು. ಒಳ್ಳೆಯದು. ಯಾಕಂದ್ರೆ ಇಲ್ಲದ್ರೆ ನಿರೀಕ್ಷೆ, ನಾಳೆ ಸಂಜೆವರೆಗೆ ನಿರೀಕ್ಷೆ ಇರ್ತದೆ, ಕಾಯಬೇಕಾಗ್ತದೆ. ಇದು ಆ ಕ್ಷಣದಲ್ಲಿಯೇ ಬಹುಮಾನ ನೀಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಈಗ ಈ ಸರ್ತಿ ಬಂದಿದೆ. ಮತ್ತು ಅವರೇ ಹೇಳಿದ ಹಾಗೆ ಭಾಗೀರಥಿ ಮುಳ್ಳೆ ಇವರು, ನೀವು ಹೇಳಿದಿರಿ ಏನು ಯೋಜನಾ ಮೇಳದಿಂದ ಬಂದಿರುವಂತಹ ಅವರು ಕೂಡ ಒಂದು ಪ್ರತಿಭೆ, ಆ ಹಿನ್ನೆಲೆ ಅವರಿಗಿದೆ. ಹಾಗಾಗಿ ರೋಗ ಬಂದಾತು ಜೋಪಾನ ಎನ್ನುವಂತಹ ಒಂದು ಲಾವಣಿ ಹಾಡನ್ನ ನಮ್ಮ ಶಾಸಕರು ಹಾಡಿದ್ದಾರೆ. ಶಾಸಕರು ಹಾಡುವ ಮುಖೇನ ಒಂದು ಸ್ಫೂರ್ತಿಯನ್ನ ತುಂಬಿದ್ದಾರೆ ಮಕ್ಕಳಿಗೆ. ಗಿರಿನಿವಾಸ ನರ್ಸರಿ, ಚಂದಳಿಕೆ, ವಿಟ್ಲ.
ನಮ್ಮಲ್ಲಿ ಶತಮಂಗಳ, ರತ್ನಗಿರಿ ಇಂಟರ್ಸಿ, ಮೋಹಿತ್ ನಗರ, ಸುಮಂಗಲ, ವಿಟ್ಲ, ಅಡಿಕೆ, ಸೈಗಾನ್, ಸ್ವರ್ಣಮಂಗಲ, ಇಂಟರ್ಸಿ ಮಂಗಳ, ಮಂಗಳ, ಕುಬ್ಜ ತಳಿ, ಗೇರು ಗಿಡ, ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ. ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ, ಸಿಒಡಿ, ಡಿ*ಡಿ, ಎಂವೈಡಿ, ಕೆಜಿಟಿ, ಡಬ್ಲ್ಯೂಸಿಟಿ ಲಭ್ಯ. ರೈತರೇ ಗಮನಿಸಿ, ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ. ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ, ಗಿರಿನಿವಾಸ ನರ್ಸರಿ, ಚಂದಳಿಕೆ, ವಿಟ್ಲ. ಮೊಬೈಲ್ ನಂಬರ್ 9481391088 8861603088. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019. ಜವಳಿ ಉದ್ಯಮದಲ್ಲಿ ಸುಳ್ಯದಲ್ಲಿ ಮೊದಲ ಬಾರಿಗೆ ವಸ್ತ್ರ ಖರೀದಿಸಿ ಬೆಳ್ಳಿಯ ಉಡುಗೊರೆ ಪಡೆಯುವ ಅವಕಾಶ. ಕುಂಕುಮ್ ಇಂಟರ್ ನ್ಯಾಷನಲ್ ನಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತ ಬಿಗ್ ಆಫರ್. 1500 ಮೇಲ್ಪಟ್ಟು, 5000 ಮೇಲ್ಪಟ್ಟು, 10,000 ಮೇಲ್ಪಟ್ಟು ಮೌಲ್ಯದ ಬಟ್ಟೆ ಖರೀದಿಗೆ ಬೆಳ್ಳಿಯ ಉಚಿತ ಉಡುಗೊರೆ. ನಿಮ್ಮ ನಿರೀಕ್ಷೆಗೂ ಮೀರಿದ ಮಹಾ ಕಲೆಕ್ಷನ್ಗಳು ಬಂದಿದ್ದು ಇಂದೇ ಭೇಟಿ ಕೊಡಿ. ದ್ವಾರಕಾ ಹೋಟೆಲ್ ಮುಂಭಾಗ, ಮುಖ್ಯ ರಸ್ತೆ, ಸುಳ್ಯ ಮತ್ತು ಪುತ್ತೂರು ಪೇಟೆಯಲ್ಲಿಯೂ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ಇದರೊಂದಿಗೆ ಸುಳ್ಯದ ಪೊಲೀಸ್ ಠಾಣೆಯ ಹತ್ತಿರ ಕಾರ್ ಸ್ಟ್ರೀಟ್ ನಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ನಮ್ಮ ಸಹ ಸಂಸ್ಥೆ ಬ್ರಾಂಡೆಡ್ ವಸ್ತ್ರ ಮಳಿಗೆ ರೊಮ್ಯಾಂಟಿಕ್ಗೂ ಕೂಡ ಭೇಟಿ ಕೊಡಿ. ಇಲ್ಲಿಯೂ ನಿಮಗಾಗಿ ಕಾದಿದೆ ಬೆಳ್ಳಿಯ ಉಡುಗೊರೆ.